ವೃಷಭ ರಾಶಿಯವರು ಸಾಮಾನ್ಯವಾಗಿ ಶಾಂತ ಮತ್ತು ತಾಳ್ಮೆ ಹೊಂದಿರುತ್ತಾರೆ. ಅವರು ತಮ್ಮ ಆಲೋಚನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಮತ್ತು ಅವರ ಆಲೋಚನೆಗಳನ್ನು ಘನ ನಿರ್ಧಾರಗಳಾಗಿ ಭಾಷಾಂತರಿಸುತ್ತಾರೆ. ಅವರು ಸಾಮಾನ್ಯವಾಗಿ ಕಠಿಣ ಪರಿಶ್ರಮ ಮತ್ತು ಕಾರ್ಯಗಳನ್ನು ಪೂರ್ಣಗೊಳಿಸಲು ಬದ್ಧರಾಗಿರುತ್ತಾರೆ. ಈ ವರ್ಷ ನಿಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನು ತರುತ್ತದೆ. ನೀವು ಹೆಚ್ಚಿನ ಕೌಟುಂಬಿಕ ಸಂತೋಷಗಳು ಮತ್ತು ಮಂಗಳಕರ ಕಾರ್ಯಗಳನ್ನು ಆಯೋಜಿಸುವ ಸಾಧ್ಯತೆಯನ್ನು ನಿರೀಕ್ಷಿಸಬಹುದು. ಆರೋಗ್ಯ ಸುಧಾರಣೆಗಳು ಮತ್ತು ವೃತ್ತಿ ಜೀವನದ ಪ್ರಗತಿಯು ದಿಗಂತದಲ್ಲಿರುತ್ತದೆ. ಸವಾಲುಗಳು ಉದ್ಭವಿಸಬಹುದು ಎಂಬುದನ್ನು ನೆನಪಿನಲ್ಲಿಡಿ, ಆದರೆ ತಾಳ್ಮೆಯನ್ನು ಕಾಪಾಡಿಕೊಳ್ಳಿ. ಈ ವರ್ಷ ಹಲವಾರು ಸಕಾರಾತ್ಮಕ ಅನುಭವಗಳನ್ನು ನೀಡುತ್ತದೆ. ವೃಷಭ ರಾಶಿ ಭವಿಷ್ಯ 2025ರಲ್ಲಿ ಆರೋಗ್ಯ ಮತ್ತು ರೋಗಗಳ ಭವಿಷ್ಯ ಹೇಗಿದೆ ಎಂಬುದನ್ನು ನೋಡೋಣ. 2025ನೇ ವರ್ಷವು ವೃಷಭ ರಾಶಿಯವರಿಗೆ ಮಿಶ್ರ ಆರೋಗ್ಯ ಫಲಿತಾಂಶಗಳನ್ನು ತರುತ್ತದೆ. ವರ್ಷದ ಆರಂಭದಲ್ಲಿ ಗುರುಗ್ರಹವು ನಿಮ್ಮ ರಾಶಿಯಲ್ಲಿದೆ. ಇದು ನಿಮ್ಮ ಆರೋಗ್ಯಕ್ಕೆ ಉತ್ತಮ ಸಂಕೇತವಾಗಿದೆ. ಆದಾಗ್ಯೂ 8ನೇ ಮನೆಯಲ್ಲಿ ಸೂರ್ಯ ಮತ್ತು ಚಂದ್ರನ ಸ್ಥಾನದೊಂದಿಗೆ ಕೆಲವರು ಜೀರ್ಣಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಎದುರಿಸಬಹುದು. ಗುರುಗ್ರಹದ ಪ್ರಭಾವವು ಕೀಲು ನೋವು ಅಥವಾ ಬೆನ್ನು ನೋವು ಜೊತೆಗೆ ತೂಕ ಹೆಚ್ಚಾಗುವುದು ಇಂತಹ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತದೆ. ಹಾಗಾಗಿ ವಿಶೇಷ ಕಾಳಜಿ ವಹಿಸುವುದು ಉತ್ತಮ. 3ನೇ ಮನೆಯಲ್ಲಿ ಸ್ಥಾನದಲ್ಲಿರುವ ಮಂಗಳವು ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು. ವಿಶೇಷವಾಗಿ ರಕ್ತದೊತ್ತಡ ಅಥವಾ ಮಧುಮೇಹ ಹೊಂದಿರುವ ವ್ಯಕ್ತಿಗಳಿಗೆ ಸಮತೋಲಿತ ಆಹಾರವನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯವಾಗಿದೆ. ವಿಶೇಷವಾಗಿ ಮೇವರೆಗೂ ಕೂಡ ಈ ಅವಧಿಯ ನಂತರ ಗುರುವಿನ ಪರಿವರ್ತನೆಯು ನಿಮ್ಮ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸುತ್ತದೆ. ಜೀವನ ಮತ್ತು ಸಂತೋಷಕ್ಕಾಗಿ ವೃಷಭ ರಾಶಿ ಭವಿಷ್ಯ 2025ರಲ್ಲಿ ವೃಷಭ ರಾಶಿಯ ವ್ಯಕ್ತಿಗಳು ಸಂತೋಷವನ್ನು ಹೆಚ್ಚಾಗಿ ಅನುಭವಿಸಬಹುದು. ಕುಟುಂಬ ಜೀವನವು ಸಾಮರಸ್ಯದಿಂದ ಕೂಡಿರುತ್ತದೆ ಮತ್ತು ಪೋಷಕರೊಂದಿಗಿನ ಸಂಬಂಧಗಳು ಬಲಗೊಳ್ಳುತ್ತವೆ. ಹೊಸ ಕುಟುಂಬದ ಸದಸ್ಯರ ಆಗಮನವಿರಬಹುದು, ಜೊತೆಗೆ ಶುಭ ಸಮಾರಂಭಗಳು ನಡೆಯಬಹುದು. ಜುಲೈನಿಂದ ಸೆಪ್ಟೆಂಬರ್ವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಸಂತೋಷ, ನೆಮ್ಮದಿ, ಸಮೃದ್ಧಿಯ ನಿರೀಕ್ಷಿಸಬಹುದು. ನೀವು ಸಂತೋಷವನ್ನು ಹೆಚ್ಚಿಸಲು ಬಯಸಿದರೆ ಗಣಪತಿಯನ್ನು ಪೂಜಿಸಿ. ಅವರ ಆಶೀರ್ವಾದವು ನಿಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ಹೆಚ್ಚಿಸುತ್ತದೆ. ವೃಷಭ ರಾಶಿ ಭವಿಷ್ಯ 2025ರಲ್ಲಿ ವೃತ್ತಿ ಜೀವನ ಹೇಗಿರುತ್ತೆ ತಿಳಿಯೋಣ. 2025ರಲ್ಲಿ ವೃಷಭ ರಾಶಿಯವರಿಗೆ ಹಣಕಾಸಿನ ಹರಿವು ಅತ್ಯುತ್ತಮವಾಗಿರುತ್ತದೆ. ವೃತ್ತಿ ಜೀವನದ ಬೆಳವಣಿಗೆಯನ್ನು ನಿರೀಕ್ಷಿಸಲಾಗಿದೆ ಮತ್ತು ನೀವು ಪೂರ್ವಜರ ಸಂಪತ್ತಿನಿಂದ ಪ್ರಯೋಜನ ಪಡೆಯಬಹುದು. ವ್ಯಾಪಾರ ಮಾಲೀಕರು ಗಳಿಕೆಯಲ್ಲಿ ಗಣನೀಯ ಹೆಚ್ಚಳವನ್ನು ನಿರೀಕ್ಷಿಸಬಹುದು. ಮಾರ್ಚ್ನಲ್ಲಿ ಶನಿಯ ಸಂಕ್ರಮಣದ ನಂತರ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ಇದು ಹೆಚ್ಚಿನ ಲಾಭಗಳಿಗೆ ಕಾರಣವಾಗುತ್ತದೆ. ನಿಮ್ಮ ಪ್ರಯೋಜನಗಳನ್ನು ಗರಿಷ್ಠಗೊಳಿಸಲು ನಿಮ್ಮ ಯೋಜನೆಗಳನ್ನು ನಿಯಮಿತವಾಗಿ ಪರಿಶೀಲಿಸುತ್ತೀರಿ. 2025ರಲ್ಲಿ ವೃಷಭ ರಾಶಿಯವರ ವೈವಾಹಿಕ ಜೀವನ ಮತ್ತು ಪ್ರೀತಿ ಜೀವನ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಈ ವರ್ಷವು ವೃಷಭ ರಾಶಿಯವರಿಗೆ ಪ್ರೀತಿ ಮತ್ತು ವೈವಾಹಿಕ ಜೀವನಕ್ಕೆ ಮಿಶ್ರ ಫಲವನ್ನು ನೀಡಲಾಗಿದೆ. ಪ್ರೀತಿಯ ಅಧಿಪತಿ ಬುಧನು ನಿಮ್ಮ 7ನೇ ಮನೆಯಲ್ಲಿದ್ದರೆ ಕೇತು ಪ್ರೇಮ ಕ್ಷೇತ್ರದಲ್ಲಿರ್ತಾನೆ. ಆರಂಭದಲ್ಲಿ ಪ್ರಣಯ ಸಂಬಂಧಗಳಲ್ಲಿ ಕೆಲವು ತಪ್ಪು ಗ್ರಹಿಕೆಗಳು ಬರಬಹುದು. ಪ್ರೀತಿಯನ್ನು ಬಯಸುವವರಿಗೆ ಈ ವರ್ಷ ಅನುಕೂಲಕರ ಭವಿಷ್ಯವನ್ನು ತರುತ್ತದೆ. ಆದಾಗ್ಯೂ ಕೇತುವಿನಿಂದ ಉಂಟಾದ ತಪ್ಪು ತಿಳುವಳಿಕೆಯನ್ನು ತಪ್ಪಿಸಬೇಕು. ದಂಪತಿಗಳಿಗೆ ನಂಬಿಕೆಯ ಪ್ರಜ್ಞೆಯನ್ನು ಕಾಪಾಡಿಕೊಳ್ಳಬೇಕು. ಸಿಂಗಲ್ಸ್ಗಳಿಗೆ ಮದುವೆಯ ನಿರೀಕ್ಷೆಗಳು ಭರವಸೆ ಹುಟ್ಟಿಸುತ್ತವೆ. ವೃಷಭ ರಾಶಿ ಭವಿಷ್ಯ 2025 ವಿಧಿ ಮತ್ತು ಧರ್ಮದ ಭವಿಷ್ಯ. ನಿಮ್ಮ ಅದೃಷ್ಟವನ್ನು ಶನಿಯು ನಿಯಂತ್ರಿಸುತ್ತಿರುತ್ತಾನೆ. ಅದು ನಿಮ್ಮ 9ನೇ ಮನೆಯಲ್ಲಿ ವಿರಾಜಮಾನವಾಗಿದೆ. ಈ ವರ್ಷ ಅದೃಷ್ಟವು ನಿಮಗೆ ಗಮನಾರ್ಹವಾಗಿ ಒಲವು ನೀಡುತ್ತದೆ. ಈ ಹಿಂದೆ ಸ್ಥಗಿತಗೊಂಡ ಯೋಜನೆಗಳು ಮುಂದುವರಿಯಲು ಅನುವು ಮಾಡಿಕೊಡುತ್ತದೆ. ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಬೆಳೆಸಿಕೊಳ್ಳಬಹುದು ಮತ್ತು ತೀರ್ಥಯಾತ್ರೆಗಳನ್ನು ಪರಿಗಣಿಸಬಹುದು. ಮಾರ್ಚ್ ನಂತರ ನಿಮ್ಮ
ಅದೃಷ್ಟವು ಮತ್ತಷ್ಟು ಬಲಗೊಳ್ಳುತ್ತದೆ. ಪವಿತ್ರ ಸ್ಥಳಗಳಿಗೆ, ಮಂಗಳಕರ ಘಟನೆಗಳು ಮತ್ತು ಕುಟುಂಬ ಪ್ರವಾಸಗಳನ್ನು ನೀವು ಕೈಗೊಳ್ಳಬಹುದಾಗಿದೆ. ವೃಷಭ ರಾಶಿ ಭವಿಷ್ಯ 2025 ಉದ್ಯೋಗ ಮತ್ತು ವ್ಯಾಪಾರದ ಭವಿಷ್ಯ. ವೃಷಭ ರಾಶಿಯವರಿಗೆ 2025 ವೃತ್ತಿ ಜೀವನದ ಪ್ರಗತಿಗೆ ಪ್ರಮುಖವಾಗಿರುತ್ತದೆ. ನಿಮ್ಮ ವೃತ್ತಿಯ ಅಧಿಪತಿ ಶನಿಯು ನಿಮ್ಮ ವೃತ್ತಿ ಮನೆಯನ್ನು ಆಕ್ರಮಿಸುತ್ತಾನೆ. ನೀವು ಉದ್ಯೋಗದ ಹುಡುಕಾಟದಲ್ಲಿದ್ದರೆ ಈ ವರ್ಷವು ಭರವಸೆ ನೀಡುತ್ತದೆ. ವ್ಯಾಪಾರ ಮಾಲೀಕರಿಗೆ ಈ ಅವಧಿಯು ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು ಹೊಸ ಯೋಜನೆಗಳನ್ನು ಅನುಕೂಲ ಮಾಡಿಕೊಡುತ್ತದೆ. ನೀವು ವಿದೇಶದಲ್ಲಿ ಉದ್ಯೋಗವನ್ನು ಪರಿಗಣಿಸುತ್ತಿದ್ದರೆ ಈ ವರ್ಷ ಧನಾತ್ಮಕ ನಿರೀಕ್ಷೆಗಳನ್ನು ಹೊಂದಿವೆ. ವೃಷಭ ರಾಶಿ ಭವಿಷ್ಯ 2025 ಲಾಭ ಮತ್ತು ಹೂಡಿಕೆಯ ಭವಿಷ್ಯ. ಆರ್ಥಿಕವಾಗಿ 2025 ವೃಷಭ ರಾಶಿಯವರಿಗೆ ಭರವಸೆಯ ಚಿಹ್ನೆಗಳನ್ನು ನೀಡುತ್ತದೆ. ಮೇ ತಿಂಗಳವರೆಗೂ ನಿಮ್ಮ ರಾಶಿಯಲ್ಲಿ ಗುರುವಿನ ಉಪಸ್ಥಿತಿಯು ಆರ್ಥಿಕ ಲಾಭಕ್ಕೆ ಕಾರಣವಾಗುತ್ತದೆ. ನೀವು ಹಳೆಯ ಹೂಡಿಕೆಗಳಲ್ಲಿ ಹಣವನ್ನು ಹೊಂದಿದ್ದರೆ ಈ ವರ್ಷ ನೀವು ಅದನ್ನು ಪಡೆದುಕೊಳ್ಳಬಹುದು. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಕೂಡ ಉತ್ತಮ ಅವಕಾಶಗಳನ್ನು ನೀಡಲಿದೆ. ಗಮನಾರ್ಹ ಹೂಡಿಕೆಗಳನ್ನು ಮಾಡುವ ಮೊದಲು ಕೆಲವು ತಿಂಗಳುಗಳಲ್ಲಿ ಎಚ್ಚರಿಕೆಯಿಂದ ವ್ಯಾಯಾಮ ಮಾಡಿ, ಅಂದರೆ ಪದೇ ಅದನ್ನು ಪ್ರಾಕ್ಟೀಸ್ ಮಾಡಿ. ಸಾಲಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ, ಏಕೆಂದರೆ ಅವು ತೊಡಕುಗಳಿಗೆ ಕಾರಣವಾಗಬಹುದು. ವೃಷಭ ರಾಶಿ ಭವಿಷ್ಯ 2025 ಜ್ಯೋತಿಷ್ಯ ಪರಿಹಾರಗಳಿಗಾಗಿ ಈ ವರ್ಷ ನೀವು ಕೆಲವು ಪರಿಹಾರಗಳನ್ನು ಮಾಡಿಕೊಳ್ಳಬಹುದಾಗಿದೆ. ಮಂಗಳನನ್ನು ಪೂಜಿಸಿ ಮತ್ತು ಮಂಗಳವಾರದಂದು ಹಿರಿಯ ಬ್ರಾಹ್ಮಣರಿಗೆ ಸಿಹಿ ಆಹಾರವನ್ನು ತಿನ್ನಿಸಿ. ತಾಮ್ರದ ವಸ್ತುಗಳನ್ನು ದಾನ ಮಾಡುವುದರಿಂದ ಕೂಡ ಶುಭವಾಗುತ್ತದೆ. ನಿಮ್ಮ ಜೀವನದಲ್ಲಿ ನಿರಂತರ ಸಂತೋಷ ಮತ್ತು ಸಮೃದ್ಧಿಯನ್ನು ಖಚಿತಪಡಿಸಿಕೊಳ್ಳಲು ನಿಯಮಿತವಾಗಿ ಗಣೇಶನನ್ನು ಪೂಜಿಸಿ.